2026ರ ಯುಗಾದಿ ವರ್ಷ ಭವಿಷ್ಯ. ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ರಾಜಯೋಗದ ಆರಂಭ ನಿಮ್ಮದೇನಾ? ಯುಗಾದಿ ಮತ್ತು ಗ್ರಹಗಳ ಸಂಚಾರ. ನಮಸ್ಕಾರ ಭಕ್ತ ಬಂಧುಗಳೇ, 2026ರ ಯುಗಾದಿ ಹಬ್ಬವು ನಮ್ಮ ಜೀವನದಲ್ಲಿ ಹೊಸ ಆಶೋತ್ತರಗಳನ್ನು ಹೊತ್ತು ತರುತ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯುಗಾದಿ ಅಂದರೆ ಕೇವಲ ಹಬ್ಬವಲ್ಲ, ಅದು ಕಾಲಪುರುಷನ ಹೊಸ ವರ್ಷದ ಆರಂಭ. ಗ್ರಹಗಳ ಬದಲಾವಣೆಯು ನಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. 2026ರಲ್ಲಿ ಶನಿ, ಗುರು, ರಾಹು ಮತ್ತು ಕೇತುಗಳಂತಹ ಪ್ರಭಾವಿ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇರೋದ್ರಿಂದ ಕೆಲವು ರಾಶಿಗಳ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತಹ ಅದ್ಭುತ ಕಾಲ ಆರಂಭವಾಗಲಿದೆ. ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಯುಗಾದಿ ನಂತರ ಯಾವ ರಾಶಿಯವರಿಗೆ ರಾಜಯೋಗ ಆರಂಭವಾಗಲಿದೆ ಮತ್ತು ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರವೇನು ಎಂಬುದನ್ನು ವಿವರವಾಗಿ ತಿಳಿಯೋಣ. ಭಾಗ 2ನೇದಾಗಿ ಜ್ಯೋತಿಷ್ಯದ ಅಸಲಿ ವಿಜ್ಞಾನ, ಗೋಚಾರ ಫಲ ಎಂದರೇನು? ನಾವೆಲ್ಲರೂ ರಾಶಿ ಭವಿಷ್ಯವನ್ನು ಕೇಳುತ್ತೇವೆ, ಆದರೆ ಅದು ಹೇಗೆ ನಿರ್ಧಾರವಾಗುತ್ತದೆ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಜ್ಯೋತಿಷ್ಯದಲ್ಲಿ 2 ಭಾಗಗಳಿವೆ: ಗೋಚಾರ ಫಲ, ಟ್ರಾನ್ಸಿಸ್ಟ್, ಗ್ರಹಗಳು ಪ್ರಸ್ತುತ ಆಕಾಶದಲ್ಲಿ ಸಂಚರಿಸುತ್ತಿರುವ ಸ್ಥಿತಿ. ಇನ್ನು 2ನೇದು ಜನ್ಮ ಕುಂಡಲಿ, ಬರ್ತ್ ಚಾರ್ಟ್. ನೀವು ಹುಟ್ಟಿದ ಸಮಯದಲ್ಲಿ ಗ್ರಹಗಳು ಎಲ್ಲಿದ್ದವು ಎಂಬ ಸ್ಥಿತಿ. ಗ್ರಹಗಳ ಚಲನೆಯ ಅವಧಿ. ಶನಿ ಒಂದು ರಾಶಿಯಲ್ಲಿ ಇರಲು 2.5 ವರ್ಷ ತೆಗೆದುಕೊಳ್ಳುತ್ತಾನೆ. ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರುತ್ತಾನೆ. ರಾಹು, ಕೇತು 18 ತಿಂಗಳುಗಳು, 1.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾರೆ. ರವಿ, ಬುಧ, ಶುಕ್ರ ಸುಮಾರು 1 ತಿಂಗಳು. ಚಂದ್ರ ಕೇವಲ 2.5 ದಿನ. ಈ ದೊಡ್ಡ ಗ್ರಹಗಳಾದ ಶನಿ, ಗುರು ಮತ್ತು ರಾಹು ಕೇತುಗಳು ಚಂದ್ರ ವರ್ಷ ಪೂರ್ತಿ ಒಂದು ರಾಶಿಯಲ್ಲಿ ಇರುವುದರಿಂದ ಇವುಗಳ ಆಧಾರದ ಮೇಲೆ ನಾವು ವರ್ಷ ಭವಿಷ್ಯವನ್ನು ನಿರ್ಧರಿಸುತ್ತೇವೆ. ಭಾಗ 3. 2026ರಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುವ ರಾಶಿಗಳು. 2026ರ ಯುಗಾದಿ ನಂತರ ಗೋಚಾರ ಫಲದ ಪ್ರಕಾರ ವಿಶೇಷವಾಗಿ 2 ರಾಶಿಗಳಿಗೆ ಅತ್ಯಂತ ಶುಭ ಫಲಗಳು ಕಂಡುಬರುತ್ತಾ ಇವೆ. 1ನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2026 ಕೇವಲ ವರ್ಷವಲ್ಲ, ಅದೊಂದು ಅದೃಷ್ಟದ ಬಾಗಿಲು. ಧನಲಾಭ, ಅನಿರೀಕ್ಷಿತ ಮೂಲಗಳಿಂದ ಹಣ ಬರಲಿದೆ. ಸಾಲದ ಬಾಧೆ ಇದ್ದವರಿಗೆ ಅದರಿಂದ ಮುಕ್ತಿ ಸಿಗುವ ಕಾಲ ಹತ್ತಿರದಲ್ಲಿದೆ. ವೃತ್ತಿ ಜೀವನ, ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಉತ್ತಮ ಕೆಲಸ ಸಿಗಲಿದೆ. ಯಶಸ್ಸು, ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜಯ ಸಿಗೋದ್ರಿಂದ ಇದನ್ನು ಮುಟ್ಟಿದ್ದೆಲ್ಲ ಚಿನ್ನ ಎನ್ನಲಾಗುತ್ತೆ. 2ನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೂ ಈ ವರ್ಷ ಅತ್ಯಂತ ಎಕ್ಸಲೆಂಟ್ ಆಗಿರಲಿದೆ. ಮಾನಸಿಕ ನೆಮ್ಮದಿ. ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಕಡಿಮೆ ಆಗಲಿದೆ. ಕುಟುಂಬ, ಮನೆಯಲ್ಲಿ ಶುಭ ಕಾರ್ಯಗಳು ಜರುಗಲಿವೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಆಸ್ತಿ ಖರೀದಿ, ಹೊಸ ಮನೆ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ಈ ವರ್ಷ ನನಸಾಗಬಹುದು. ಭಾಗ 4ನೇದಾಗಿ ಜ್ಯೋತಿಷ್ಯದ 20% ವರ್ಚಸ್ಸು 70% ಸೂತ್ರ. ವಿಡಿಯೋದಲ್ಲಿ ಹೇಳಿರುವಂತೆ ನೀವು ಒಂದು ವಿಷಯವನ್ನು ನೆನಪಿಟ್ಕೋಬೇಕು: ಗೋಚಾರ ಫಲವು ನಿಮ್ಮ ಜೀವನದ ಕೇವಲ 25% ಭವಿಷ್ಯವನ್ನು ಮಾತ್ರ ನಿರ್ಧರಿಸುತ್ತೆ. ಉಳಿದ 75% ನಿಮ್ಮ ಸ್ವಂತ ಜನ್ಮ ಕುಂಡಲಿಯ ಮೇಲೆ ಅವಲಂಬಿತವಾಗಿರುತ್ತೆ. ದಶಾಭುಕ್ತಿ, ನಿಮ್ಮ ಜಾತಕದಲ್ಲಿ ಈಗ ಯಾವ ಮಹಾದಶ ನಡೀತಾ ಇದೆ, ಗುರು ದಶೆಯೋ ಅಥವಾ ಶನಿ ದಶೆಯೋ, ಗ್ರಹಗಳ ಪ್ಲೇಸ್ಮೆಂಟ್, ಗ್ರಹಗಳು ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿವೆಯೇ ಅಥವಾ ನೀಚ ಸ್ಥಾನದಲ್ಲಿವೆಯೇ, ಅಂತರ್ಭುಕ್ತಿ, ಸಣ್ಣ ಅವಧಿಯ ಗ್ರಹಗಳ ಪ್ರಭಾವ ಹೇಗಿದೆ, ಇವೆಲ್ಲವನ್ನು ನೋಡಿದಾಗ ಮಾತ್ರ ನಿಮ್ಮ ವೈಯಕ್ತಿಕ ಭವಿಷ್ಯ ನಿಖರವಾಗಿ ತಿಳಿಯುತ್ತದೆ. ಗೋಚಾರ ಫಲವು ಕೇವಲ ಒಂದು ಸೂಚನೆ, ಇಂಡಿಕೇಶನ್ ಮಾತ್ರ. ಇನ್ನು ಭಾಗ 5ನೇದಾಗಿ ಬ್ಯಾಡ್ ಟೈಮ್ ಮತ್ತು ಗುಡ್ ಟೈಮ್ ಅಂದರೇನು? ಜ್ಯೋತಿಷ್ಯ ಅಂದರೆ ಮಿರಾಕಲ್ ಅಥವಾ ಮ್ಯಾಜಿಕ್ ಅಲ್ಲ, ಅದು ಕೇವಲ ಸಮಯದ ಏರಿಳಿತಗಳನ್ನು ತಿಳಿಸುತ್ತೆ. ಗುಡ್ ಟೈಮ್, ಒಳ್ಳೆಯ ಕಾಲ. ಈ ಸಮಯದಲ್ಲಿ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನೀವು ಸ್ವಲ್ಪ ಶ್ರಮ ಪಟ್ಟರೂ ದೊಡ್ಡ ಯಶಸ್ಸು ಸಿಗುತ್ತೆ. ಬ್ಯಾಡ್ ಟೈಮ್, ಕೆಟ್ಟ ಕಾಲ. ಈ ಸಮಯದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಕೆಲಸಗಳು ಆಗೋದಿಲ್ಲ. ಅಡೆತಡೆಗಳು ಜಾಸ್ತಿ ಇರುತ್ತೆ. ಜ್ಯೋತಿಷ್ಯವು ಇಂತಹ ಸಮಯದಲ್ಲಿ ಹುಷಾರಾಗಿರಿ, ಹಣ ಹೂಡಿಕೆ ಮಾಡಬೇಡಿ ಎಂದು ಎಚ್ಚರಿಸುತ್ತದೆ. ಭಾಗ 6. ಕರ್ಮ ಮತ್ತು ಪ್ರಯತ್ನದ ಮಹತ್ವ. ಗ್ರಹಗಳು ಎಷ್ಟೇ ಚೆನ್ನಾಗಿದ್ದರೂ ನಾವು ಕೆಲಸ ಮಾಡಲೇಬೇಕು. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಯ ಜಾತಕದಲ್ಲಿ 90% ಅಂಕ ಬರುವ ಯೋಗವಿದೆ ಎಂದು ಇಟ್ಟುಕೊಳ್ಳೋಣ. ಆದರೆ ಆತ ಓದಲೇ ಇಲ್ಲ ಅಂದರೆ ಅಂಕಗಳು ಬರುವುದಿಲ್ಲ. ಉದ್ಯೋಗ ಸಿಗುವ ಯೋಗವಿದ್ದರೆ ನೀವು ಇಂಟರ್ವ್ಯೂಗೆ ಹೋಗಲೇಬೇಕು.
ಎಫರ್ಟ್ ಹಾಕಲೇಬೇಕು. ನಾವೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ ಅಥವಾ ವ್ಯವಸಾಯ ಮಾಡಲೇಬೇಕು. ಗ್ರಹಗಳು ಕೇವಲ ನಮಗೆ ಬೆಂಬಲ ನೀಡುತ್ತವೆ ಅಷ್ಟೇ, ಶ್ರಮವಿಲ್ಲದೆ ಜ್ಯೋತಿಷ್ಯ ಫಲ ನೀಡುವುದಿಲ್ಲ. ಭಾಗ 7ನೇದಾಗಿ ಪರಿಹಾರಗಳು ಮತ್ತು ಸಲಹೆಗಳು. ನಿಮ್ಮ ರಾಶಿಗೆ ಫಲ ಚೆನ್ನಾಗಿದ್ದರೂ ಅಥವಾ ಇಲ್ಲದಿದ್ದರೂ 2026ರಲ್ಲಿ ಈ ಕೆಳಗಿನ ಕೆಲಸಗಳನ್ನು ಮಾಡುವುದು ಶ್ರೇಯಸ್ಕರ. ಕುಲದೇವತಾ ಪ್ರಾರ್ಥನೆ. ಪ್ರತಿದಿನ ನಿಮ್ಮ ಕುಲದೇವತೆಯನ್ನು ನೆನೆಯಿರಿ. ದಾನ ಧರ್ಮ, ನಿಮ್ಮ ಶಕ್ತಿಯ ಅನುಸಾರ ಬಡವರಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡಿ. ನಕಾರಾತ್ಮಕತೆ, ಕಷ್ಟಪಡಿ, ಕೆಟ್ಟ ಆಲೋಚನೆಗಳನ್ನು ಕೆಲಸ ಮಾಡಲೇ ಸಕಾರಾತ್ಮಕವಾಗಿ ಯೋಚಿಸಿ. ವ್ಯಾಪಾರ ಉಪಸಂಹಾರಕ, ಕೃಷಿಯಲ್ಲಿ ಶ್ರಮದಾಗಿ ಹೇಳುವುದಾದರೆ 2026ರ ಈ ಯುಗಾದಿ ಶ್ರಮದ ಜೊತೆಗೆ ದೈವಿಕ ಪರಿಹಾರ ಮಾಡಿಕೊಂಡಾಗ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಫಲಗಳು ವ್ಯತ್ಯಾಸವಾಗಬಹುದು. ವೈದ್ಯಕೀಯ ಚಿಕಿತ್ಸೆ, ಆರೋಗ್ಯದ ವಿಷಯದಲ್ಲಿ ಕೇವಲ ಮಂತ್ರವನ್ನೇ ಶ್ರಮವನ್ನು ನಂಬಿ ಮುನ್ನಡೆ. ಎಲ್ಲರೂ ವಿಡಿಯೋಗೊಂದಲೇ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಯಶಸ್ವಿ. ಮೈಗೆ ಹತ್ತೋದಕ್ಕೆ ದೈವಿಕ ಶಕ್ತಿಯ ಪ್ರಾರ್ಥನೆ ಕೂಡ ಅಷ್ಟೇ ಮುಖ್ಯ. ಇನ್ನು ಭಾಗ 7, ಕಲಿಯುಗದ 3 ಸೂತ್ರಗಳು. ಮಂತ್ರ, ದಾನ, ಸೇವೆ. ಕಲಿಯುಗದಲ್ಲಿ ಭಗವಂತನ ಅನುಗ್ರಹ ಪಡೆಯಲು 3 ಸುಲಭ ಮಾರ್ಗಗಳಿವೆ. ಮಂತ್ರ, ನಿರಂತರ ನಾಮಸ್ಮರಣೆ. ದಾನ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡೋದು. ಸೇವೆ, ಪ್ರಕೃತಿಯ ಸೇವೆ ಅಥವಾ ಪ್ರಾಣಿ ಪಕ್ಷಿಗಳ ಸೇವೆ ಮಾಡುವುದು. ಗಿಡಗಳನ್ನು ಬೆಳೆಸೋದು ಕೂಡ ಒಂದು ಸೇವೆ ಆಗಿರುತ್ತೆ. ಇನ್ನು ಕೊನೆಯದಾಗಿ ಕನ್ಕ್ಲೂಷನ್ ಹೇಳೋದಾದರೆ, ರುದ್ರಾಕ್ಷಿ ಗಿಡವು ಸಾಕ್ಷಾತ್ ಶಿವನ ಶಿವರೂಪ. ಇದನ್ನು ಮನೆ ಮುಂದೆ ಬೆಳೆಸಿ ನಿಯಮಿತವಾಗಿ ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಇದು ಯಾರೋ ನಿಮಗೆ ಮಾಡುವ ಪವಾಡವಲ್ಲ, ಬದಲಾಗಿ ನಿಮ್ಮ ಶಕ್ತಿ ಮತ್ತು ನಂಬಿಕೆಯಿಂದ ನೀವು ಪಡೆದುಕೊಳ್ಳುವ ದೈವಿಕ ವರ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.